ಕಡಲ ಕಿನಾರೆಯಲ್ಲಿ ನೆಲೆಯಾದ ಪುರಾಣ ಪ್ರಸಿದ್ಧ ಸಸಿಹಿತ್ಲು ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಮಹೋತ್ಸವವು ಮಾರ್ಚ್ 4 ರಿಂದ 8 ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಮಾಜಿ ಸಂಸದ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಈ ವಿಷಯ ತಿಳಿಸಿದ್ದಾರೆ. ದೇವಾಲಯದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ವಾನ್ ವೇದಮೂರ್ತಿ ಶ್ರೀ ಕೃಷ್ಣಮೂರ್ತಿ ಭಟ್ ಹಾಗೂ ಶ್ರೀಪತಿ ಭಟ್ ಹೊಯ್ಗೆಗುಡ್ಡೆ ಇವರ ನೇತೃತ್ವದಲ್ಲಿ ಮತ್ತು ವೇದಮೂರ್ತಿ ಶ್ರೀ ವೆಂಕಟೇಶ ತಂತ್ರಿ ಎಡಪದವು ಇವರ ಮಾರ್ಗದರ್ಶನದಲ್ಲಿ ಬ್ರಹ್ಮಕಲಶೋತ್ಸವ ಪೂಜಾದಿ ಕ್ರಮಗಳು ನಡೆಯಲಿವೆ ಎಂದರು. ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯ ಸರ್ಕಾರದ ಅನುದಾನ ಇಲ್ಲದೆ ದಾನಿಗಳ ಸಹಾಯದಿಂದ ನಡೆದಿದೆ. ಅನೇಕ ದಾನಿಗಳು ಲಕ್ಷಾಂತರ ರೂಪಾಯಿಗಳನ್ನು ನೀಡಿದ್ದು ಮುಂಬೈ ಸಮಿತಿಯ ಸಹಕಾರವು ಮಹತ್ವದ್ದಾಗಿದೆ. ಇದರಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಮುಂಬೈ ಇದರ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶಿವ ಶೆಟ್ಟರು ಈಗಾಗಲೇ 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಂದರು. 2 ಪ್ರಧಾನ ಗೋಪುರಗಳ ಪುನರ್ ನವೀಕರಣ, ಗರ್ಭಗುಡಿಗೆ ಬೆಳ್ಳಿ ಹಾಗೂ ತಾಮ್ರದ ಹೊದಿಕೆ ಮತ್ತು ಸುಂದರ ಶಿಲ್ಪ ಕಲಾಕೃತಿಗಳ ರಚನೆಯೊಂದಿಗೆ ಕ್ಷೇತ್ರವು ಕಂಗೊಳಿಸುತ್ತಿದೆ. ಭಕ್ತರ ಅನುಕೂಲಕ್ಕಾಗಿ 10 ಎಕರೆ ವಿಸ್ತೀರ್ಣದ ಪಾರ್ಕಿಂಗ್, ಅಶಕ್ತರಿಗೆ ಇವಿ ವಾಹನ ಸೌಲಭ್ಯವಿದೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಪರಿಸರದಲ್ಲಿ ನಿರಂತರ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಪೂರ್ಣ ಬದಲಾವಣೆ ಮಾಡಿದೆ. ಹಿಂದೆ ಇದ್ದಾಗಿ ಇಲ್ಲ. ಇವತ್ತು ಸುತ್ತುಪೌಳಿಯ ಬದಲಾವಣೆ ಆಗಿದೆ. ಹೊರಗಡೆ ಇಂಟರ್ಲಾಕ್ಗಳಾಗಿದೆ. ಒಂದಷ್ಟು ಜಾಗಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಒಳಗಡೆ ಪೂರ್ತಿಯಾಗಿರ್ತಕ್ಕಂಥ ಅಲಿಗಳಿಗೆ ನಾವು ಹಿತ್ತಾಳೆಯನ್ನು ಮುಚ್ಚುವಂಥ ಕಾರ್ಯಗಳಾಗಿದ್ದಾವೆ. 2 ದೊಡ್ಡದಾಗಿರ್ತಕ್ಕಂಥ ಗೋಪುರಗಳ ವಿಶೇಷವಾಗಿರ್ತಕ್ಕಂಥ ನಿರ್ಮಾಣ ಆಗಿದೆ. ಹೀಗೆ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಇದೆಲ್ಲವೂ ದಾನಿಗಳಿಂದ ಆಗಿದೆ. ಯಾವುದೇ ಸರ್ಕಾರದ ಯೋಜನೆ, ಸರ್ಕಾರ ಕಾರಣಗಳು ಇಲ್ಲ. ಇದೆಲ್ಲವೂ ದಾನಿಗಳಿಂದ, ಇಲ್ಲಿರ್ತಕ್ಕಂಥ ಭಕ್ತರಿಂದ, ಇಲ್ಲಿ ನಂಬಿರ್ತಕ್ಕಂಥವರಿಂದ ಆಗಿದೆ. ಯಾವುದೇ ಒತ್ತಾಯದಿಂದ ಆಗಲಿ, ಅವರ ಸ್ವ ಇಚ್ಛೆಯಿಂದ ಆಗಿದೆ. ಕನ್ಯಾನ ಸದಾಶಿವ ಶೆಟ್ಟರು ಬಂದರು, ಅವರು 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ 10 ದಾನಿಗಳು. ಬ್ರಹ್ಮಕಲಶೋತ್ಸವದ ನಿಮಿತ್ತ ಮಾರ್ಚ್ 8 ರಂದು ಸಂಜೆ ಸಸಿಹಿತ್ಲು ಸಮುದ್ರ ತೀರದಲ್ಲಿ ಕಾಶಿಯ ಗಂಗಾರತಿಯ ಮಾದರಿಯಲ್ಲೇ ಭವ್ಯ ಸಮುದ್ರ ಆರತಿ ನಡೆಯಲಿದೆ. ಚಕ್ರವರ್ತಿ ಸೂಲಿಬೆಲೆಯವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಸಾಮೂಹಿಕ ಆರಾಧನೆಯಲ್ಲಿ ನೂರಾರು ಅರ್ಚಕರು ಏಕಕಾಲದಲ್ಲಿ ಕಡಲ ಮಾತೆಗೆ ದೀಪಾರತಿ ಬೆಳಗಲಿದ್ದಾರೆ. ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಈ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ನಳಿನ್ ಕುಮಾರ್ ಹೇಳಿದರು. 5, 6, 7, 8 5 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ. ವಿಶೇಷವಾಗಿ ಈ ಬ್ರಹ್ಮಕಲಶದಲ್ಲಿ ಧಾರ್ಮಿಕ ಗುರುಗಳು, ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಗುರುಗಳು, ಪೂಜ್ಯ ಸ್ವಾಮೀಜಿಗಳು, ವಿಶೇಷವಾಗಿ ಒಡಿಯೂರು ಸ್ವಾಮೀಜಿಯಿಂದ ಹಿಡಿದು ಪೇಜಾವರದ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಬರ್ತಾರೆ. ಆನಂತರ ಧಾರ್ಮಿಕ ನೇತಾರರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಒಂದು ದಿನ ಬರ್ತಾರೆ. ಹೀಗೆ ಧಾರ್ಮಿಕ ನೇತಾರರನ್ನು, ಪ್ರಮುಖರನ್ನು, ಟ್ರಸ್ಟಿಗಳನ್ನು ಬೇರೆ ಬೇರೆ ದಿನ ಕರೆದಿದ್ದೇವೆ. ಸಮುದಾಯದ, ಸಮಾಜದ, ಜಾತಿ ಸಮುದಾಯದ ಪ್ರಮುಖರನ್ನು ಕರೆದಿದ್ದೇವೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಒಂದೊಂದು ದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಿರಂತರವಾಗಿರ್ತಕ್ಕಂಥ ಅನ್ನದಾನ, ನಿರಂತರವಾಗಿ ಈಗಾಗಲೇ 42 ದಿನಗಳ ಭಜನೆ, ವಿಶೇಷವಾಗಿ ಒಂದು ದಿನ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಗಂಗಾರತಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದರಲ್ಲಿ ಜೋಡಿಸಿದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಭಗವತಿಯ ಸಾನ್ನಿಧ್ಯದಲ್ಲಿ ತೀರ್ಥಕ್ಷೇತ್ರದ ಪರಿಕಲ್ಪನೆ ಅಡಿಯಲ್ಲಿ ಗಂಗಾರತಿಯ ಯೋಜನೆಗಳನ್ನು ಮಾಡಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಜೊತೆಗೆ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ವಾಮನ ಇಡಿಯಾ ಮಾತನಾಡಿ, ಮಲಯಾಳಂನ ದಾರುಕ ವಧಂ ಪಾರ್ಟ್ 2 ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ದೇವಿಯ ಈ ಮಹಿಮೆಯ ವರ್ಣನೆಗಳಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಅನುವಂಶಿಕ ಮುಕ್ತೇಸರರಾದ ಶ್ರೀನಿವಾಸಿಯಾನೆ ಅಪ್ಪು ಪೂಜಾರಿ, ಗಂಪಮನೆ ಕಟೀಲು ಆಡಳಿತ ಮುಕ್ತೇಸರ ಚಂದ್ರಶೇಖರ ಬೆಳ್ಚಡ, ಆಡಳಿತ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಂಗೇರ ಕರಿತೋಟ, ಮಾತೃ ಮಂಡಳಿ ಅಧ್ಯಕ್ಷೆ ಕಸ್ತೂರಿ ಪಂಜಾ, ಸ್ವಯಂ ಸೇವಕರ ಸಮಿತಿಯ ಸಂಚಾಲಕ ವಿನೋದ್ ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು.